UK ನ್ಯೂಸ್ಗೆ ಸ್ವಾಗತ. ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಿನ ಹೊಳಗುಂದಿ ಗ್ರಾಮದ AMP ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟ್ನ ಅಧ್ಯಕ್ಷರಾದ AMP ವಾಗೀಶ್ ಅವರು ಮಾತನಾಡಿ, ಪಟ್ಟಣದ ರಂಗಭಾರತಿ ರಂಗಮಂದಿರದಲ್ಲಿ AMP ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟ್ನ 8ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಇದೇ ತಿಂಗಳು 15ರಂದು ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರನ್ನು ಗೌರವಿಸುವ ಹಿನ್ನೆಲೆಯಲ್ಲಿ ಸಾಧನೆ ಮಾಡಿರುವ ಮಹಿಳೆಯರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು. ಅಸಂಘಟಿತ ವಲಯದ ಸಾಧಕ ಮಹಿಳೆಯರನ್ನು ಗುರುತಿಸಿ ಗೌರವಿಸುವ ಉದ್ದೇಶವನ್ನು ನಮ್ಮ ಸಂಸ್ಥೆ ಹೊಂದಿದೆ ಎಂದರು. ಹಲಗಿ ಸುರೇಶ್ ಮಾತನಾಡಿ, AMP ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟ್ನ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಆಧಾರಿತವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ 200 ಮಹಿಳೆಯರಿಗೆ ಸೀರೆ ವಿತರಣೆಯನ್ನು ಮಾಡುವ ಉದ್ದೇಶವನ್ನು ಕೂಡ ನಮ್ಮ ಸಂಸ್ಥೆಯಿಂದ ಹೊಂದಿದ್ದೇವೆ ಎಂದರು. ಅವರು ನಾನು ಅವತ್ತು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅನ್ಯ ಕಾರಣದಿಂದ ಏನಾದರೂ ಆದರೆ ಕ್ಷಮೆ ಇರಲಿ ಅಂತ ಹೇಳಿದ್ದಾರೆ. ಹೇಳ್ತೀನಿ, ನಾನು ಯಾಕೆ ಇಲ್ಲದೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗೆಯೇ ಮಹಿಳೆಯರೇ ಆದಂಥ ನಮ್ಮ ಮಾನ್ಯ ಗೌರವಾನ್ವಿತ ಪೊಲೀಸ್ ಅಧೀಕ್ಷಕರು S ಜಯಂತಿಯವರನ್ನು ಕಂಡು ಬಂದ್ವಿ. ಅವರು ಸಹ ಬಿಗಿ ಬಂದೋಬಸ್ತ್ ಇರೋದ್ರಿಂದ ನಾನು ಸ್ವಲ್ಪ ಬರೋದು ಡೌಟ್ ಅಂತ ಹೇಳಿದರು. ಅವ್ರದಿಗೂ ಈ ಗಮನವನ್ನು ತಂದಿದ್ದೀವಿ. ಆಮೇಲೆ ಅತಿ ಮುಖ್ಯವಾಗಿ ನಾವು ಇದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರು ಏನಂದರೆ ಇಲ್ಲೇ ಹೊಳಲರು ಪೌರ ಕಾರ್ಮಿಕರು ರಾಜ್ಯೋತ್ಸವ ಪ್ರಶಸ್ತಿ ಪಟ್ಟಿರ್ತಕ್ಕಂಥ 8 ಮನೆ ಗಂಗಮ್ಮನವರು ಅವರು ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದಾರೆ. ಮಹಿಳೆಯರಾಗಿ ಬಹಳ ಪ್ರಾಮಾಣಿಕವಾಗಿ ದಕ್ಷ ಇದಾಗಿ ಕೆಲಸ ಮಾಡಿದ್ದಾರೆ ಪೌರ ಕಾರ್ಮಿಕರು. ಅವ್ರನ್ನ ನಾವು ಆ ಇದಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ಸಂಘಟನೆಗಳು, ಅಂಗನವಾಡಿ ಸಂಘಟನೆ ಕಾರ್ಯಾಧ್ಯಕ್ಷರಿರ್ಬೋದು, ಅದರಲ್ಲಿ ಹೋರಾಟಗಾರರಿರ್ಬೋದು, ಮಹಿಳೆಯರು ಯಾರ್ಯಾರು ಅಚೀವ್ಮೆಂಟ್ ಮಾಡಿದರೆ ಅವ್ರನ್ನೆಲ್ಲ ನಾವು ವೇದಿಕೆಗೆ ಕರೆದು, ಆಮೇಲೆ ಒಂದು ವಿಶೇಷ ಏನಂತಂದು ಹೇಳಿದ್ರೆ, ಆ ವೇದಿಕೆಯಲ್ಲಿ ಹೆಣ್ಮಕ್ಳು ಬಿಟ್ಟರೆ ಯಾರೂ ಇರಲ್ಲ. ಆ ಸ್ಟೇಜ್ ಮೇಲೆ ಎಲ್ಲ ಮಹಿಳೆಯರನ್ನೇ ನಾವು ಆ್ಯಂಕರಿಂಗಿಂದ ಹಿಡಿದು, ನಿರೂಪಣೆಯಿಂದ ಹಿಡಿದು, ಪ್ರಾರ್ಥನೆಯಿಂದ ಹಿಡಿದು ಎಲ್ಲರೂ ಮಹಿಳೆಯರನ್ನೇ ನಾವು ಅವ್ರನ್ನ ಇದನ್ನು ಸ್ಟೇಜಲ್ಲಿ ಕುಂದಿಸ್ತಾ ಇದ್ದೀವಿ. ಅವ್ರಿಗೆ ಗೌರವಪೂರ್ವಕವಾಗಿ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ಕೃಷಿ ಇಲಾಖೆ ಆಮೇಲೆ ಮಾಡಿದ್ದಾರೆ ಹೆಣ್ಮಕ್ಳು. ಆಮೇಲೆ ಇಲ್ಲೇ ನಂದೇಳಿಯಲ್ಲಿ ಒಬ್ಬರು ಮೆಕ್ಕೆಜೋಳದಲ್ಲಿ ಯಾವುದೋ ಇದನ್ನು ಅಚೀವ್ಮೆಂಟ್ ಮಾಡಿದ್ದಾರೆ. ಅವ್ರನ್ನ ಸತ್ಯನೂ ಎಂಥ ಹೆಸರಿದೆ ತಳವಾರ ಅವ್ರು ಕಂಡಿದ್ರೆ ಅವ್ರಿಗೆ ಫೋನ್ ಮಾಡೀವಿ. ಈಗ ನಮ್ಮ ಯುವ ಸಾಹೇಬರು ನಾವು ಇವತ್ತು ಕಾರ್ಡ್ ಬಂದ ತಕ್ಷಣನೇ ಸರ್ ಕಾರ್ಡ್ ನೀವು ಗೆಸ್ಟ್ಗಳು ಇರೋದು ಪಕ್ಕ ಹೆಸರು ಇರೋದು ಮಾಹಿತಿ ಇರೋದು ಪಾರ್ವತಿ ತಳವಾರ ಹೆಸರಾಗ ಗೊತ್ತಿಲ್ಲ. ಅಲ್ರಿ ಇವರೇ, ನಾನು ಇವತ್ತು ಹೋಗಿ ಅವ್ರು ಕಂಡು ನಮ್ಮ ತಾಲೂಕ್ ಪಂಚಾಯತ್ ಯುವ ಸರ್ ಅವ್ರಿಗೆ ಫೋನ್ ಮಾಡಿದ್ದಾರೆ. ನಾವು ಇವತ್ತು ಕಾರ್ಡ್ ಬಂದ ತಕ್ಷಣ ಖುದ್ದು ಅವ್ರ ಮನೆಗೆ ಹೋಗಿ ಅವ್ರನ್ನ ಆಹ್ವಾನ ಮಾಡಿ ಇವ್ರ ಮುಖಾಂತರ ಅವ್ರು ಬರ್ಬೇಕಾ? ಇಲ್ಲ, ಅಧಿಕಾರಿಗಳ ಮುಖಾಂತರ ಬರ್ತಾರೆ. ಅಲ್ಲಲ್ರಿ, ನನಗೆ ಗೊತ್ತಿಲ್ಲ. ಅವ್ರ ಮುಂದೆ ಅಧಿಕಾರಿಗಳು ಅಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳಾ ವೈದ್ಯಾಧಿಕಾರಿಗಳಿಗೆ ಹೇಳಿದ್ವಿ. ಅವರು ಬರ್ತೀವಂತ ಒಪ್ಕೊಂಡಿದ್ದಾರೆ. ಕವಿತಾ ಅಂತಂದೇಳಿ ವಕೀಲರು ಕವಿತಾ ಅಂತಂದೇಳಿ ಅವ್ರು ನಿನ್ನೆ ತಾನೇ ಅವರಿಗೆ ನಾವು ಮಾತಾಡಿದ್ವಿ. ಅವರು ಬಂದು ಕಾನೂನು ಅರಿವು ಕಾರ್ಯಕ್ರಮ ಕೊಟ್ಟಿದ್ರು. ಈ SP ಮತ್ತು DC ಅವರು ಏನು ಸಾಧನೆ ಮಾಡ್ಯಾರ ಅಂತಂದೇಳಿ ಅವ್ರು ಸನ್ಮಾನ ಮಾಡಲಿಕ್ಕೆ ಇಲ್ಲ, ಸನ್ಮಾನ ಅಂದರೆ ಚೀಫ್ ಗೆಸ್ಟ್ ಅಷ್ಟೇ. ಅವ್ರ ಸನ್ಮಾನ ಇಲ್ಲ. ಮಹಿಳೆಯರು ಅವರು ಮಹಿಳೆಯರು ಇರೋದ್ರಿಂದ ಒಂದು ಮಹಿಳಾ ದಿನಾಚರಣೆ ಇರೋದ್ರಿಂದ, ಗ್ರಾಮೀಣ ಮಹಿಳಾ ದಿನಾಚರಣೆ ಇರೋದ್ರಿಂದ ಅವ್ರನ್ನ ಆಹ್ವಾನ ಮಾಡಿದ್ರು. ಈ ಪೌರ ಕಾರ್ಮಿಕರು ಯಾವ ಪೌರ ಕಾರ್ಮಿಕರು ಅವ್ರನ್ನ ನಾವು ಇವರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಸರ್ ಮುಂದೆ ಸರ್, ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಇಷ್ಟೇ. ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮಾಡ್ತಿದ್ದೀವಿ. ಆ ಕಾರ್ಯಕ್ರಮ ರಂಗಭಾರತಿಯಲ್ಲಿ ನಡೀತಿದೆ. ಆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಜಿಲ್ಲಾಧಿಕಾರಿಗಳಿಗೆ ಆಹ್ವಾನ ಕೊಟ್ಟಿದ್ದೀವಿ ಮತ್ತು SP ಆಹ್ವಾನ ಕೊಟ್ಟಿದ್ದೀವಿ. ಅವ್ರು ಬರ್ತೀರ ಅಂತ ಹೇಳಿದ್ದಾರೆ. ಕಾರಣ ಏನಾದರೂ ಸರ್ಕಾರಿ ಕೆಲಸಗಳು ಅವ್ರು ಬರೋಕ್ಕಾಗಲ್ಲ. ಇಲ್ಲಿ ನಾವು ಹಳ್ಳಿಯಲ್ಲಿ ಅಪಾರ ಸೇವೆ ಸಲ್ಲಿಸಿದಂಥ ಇವತ್ತಿನ ಮಹಿಳೆಯರು, ಅದು ಎಸ್ಪೆಷಲ್ ಆಗಿ ಮಹಿಳೆಯರೇ, ಅಂಗನವಾಡಿ ಆಗಿರ್ಬೋದು, ಊಟ ಆಗಿರ್ಬೋದು, ದೇವದಾಸಿ ಆಗಿರ್ಬೋದು ಮತ್ತು ಅಸಂಘಟಿತ ವಲಯದಲ್ಲಿ ಇವತ್ತಿನ ಮಹಿಳೆ ಸಾಧನೆ ಮಾಡಿದಂಥ ಮಹಿಳೆಯರನ್ನು ಗುರುತಿಸಿ ನಾವು ಅಜ್ಜಯ್ಯ ಸಮಾಜ ಟ್ರಸ್ಟ್ ವತಿಯಿಂದ
ಅವರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ತಾವೆಲ್ಲರೂ ದಯಮಾಡಿ ಆ ದಿನದಲ್ಲಿ ಇದು ನಮ್ಮ ಹಳ್ಳಿ ತಾಲೂಕಿನ ರಂಗಭಾರತಿಯಲ್ಲಿ ಮತ್ತೆ ಅವತ್ತು ದೇವದಾಸಿಗಳಿಗೆ ಮತ್ತು ಬಡ ವಿಧವೆಯರಿಗೆ ನಮ್ಮ ಅಜ್ಜಾಯ ಸಮಾಜ ಟ್ರಸ್ಟ್ ವತಿಯಿಂದ ಮತ್ತೆ ಬಟ್ಟೆ ಮತ್ತು ಆಹಾರ ವಿತರಣೆಯನ್ನು ಕೂಡ ಅವತ್ತೇ ಇಟ್ಕೊಂಡಿದ್ವಿ. ಕನಿಷ್ಠ ಒಂದು 250 300 ಜನಕ್ಕೆ ನಾವು ಸೀರೆಗಳನ್ನ ವಿತರಣೆ ಮಾಡಬೇಕು. ಏನಾದರೂ ಒಂದು ಈ ವರ್ಷದಲ್ಲಿ 8ನೇ ವರ್ಷದಲ್ಲಿ, ಯಾಕಂದ್ರೆ ಪ್ರತಿ ವರ್ಷ ಅಜ್ಜಾಯ ಸಮಾಜ ಟ್ರಸ್ಟ್ ವತಿಯಿಂದ ದೊಡ್ಡ ದೊಡ್ಡ ಮದುವೆ ಕಾರ್ಯಕ್ರಮ ಮಾಡ್ತಿದ್ವಿ. ಆದರೆ ಈ ಹಿಂದೆ ಮದುವೆ ಕಾರ್ಯಕ್ರಮಗಳು ಆಗಿದ್ದಾವೆ. ಆದರೆ ಮಹಿಳೆಯರಿಗೆ ಯಾವುದೇ ನಾವು ಸ್ಪೆಷಲ್ ಆಗಿ ಮಾಡಿರಲಿಲ್ಲ. ಆ ಒಂದು ಉದ್ದೇಶವಾಗಿ ಈ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ನೇತೃತ್ವದಲ್ಲಿ 8ನೇ ವರ್ಷದ ವಾರ್ಷಿಕ ಅಂಗವಾಗಿ ದಿನಾಂಕ 15/10/2025 ರಂಗಭಾರತಿ ಕಲಾಮಂದಿರದಲ್ಲಿ ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ನಮ್ಮ ಟ್ರಸ್ಟ್ ಅಧ್ಯಕ್ಷರಾದ AMP ಅಜ್ಜಯ್ಯ ಸಮಿತಿ ಟ್ರಸ್ಟ್ ಅಧ್ಯಕ್ಷರಾದಂತಹ AMP ವಾಗೀಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಪತ್ರಿಕಾಗೋಷ್ಠಿಗೆ ಮತ್ತೊಂದು ಅಧ್ಯಕ್ಷರ ಸ್ವಾಗತ ಮಾಡುತ್ತಾ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಸ್ವಾಗತ ಮಾಡುತ್ತಾ ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ನಮ್ಮ ವಾಗೀಶ್ ಅವರು ಮಾತಾಡುವಂತೆ ಕೇಳ್ತಾರೆ.